ಪಾಂಡುಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಪಾಂಡುಪುರ ತಾಲೂಕು ಆಡಳಿತ ವತಿಯಿಂದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶಾಲಾ ಮಕ್ಕಳಿಂದ ಆಕರ್ಷಕ ಪಥಸಂಚಲನ, ಬ್ಯಾಂಡ್, ಎನ್ಸಿಸಿ ಹಾಗೂ ಪೊಲೀಸರಿಂದ ಧ್ವಜವಂದನೆ ಸಲ್ಲಿಸಲಾಯಿತು. ಬಳಿಕ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಅವರು ಧ್ವಜಾರೋಹಣ ನೆರವೇರಿಸಿ ಗಣರಾಜ್ಯೋತ್ಸವದ ಸಂದೇಶ ತಿಳಿಸಿದರು. ಅಧ್ಯಕ್ಷತೆ ವಹಿಸಿದ ಶಾಸಕ ದರ್ಶನ್ ಪುಟ್ಟಣಯ್ಯ ಗಣರಾಜ್ಯೋತ್ಸವ ಕುರಿತು ಮಾತನಾಡಿದರು. ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ನ ದ್ವಿತೀಯ ಬಿಇಡಿ ಪ್ರಶಿಕ್ಷಣಾರ್ಥಿ ಮಾರುತೇಶ್ ಪ್ರಧಾನ ಭಾಷಣ ಮಾಡಿದರು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ, ಇಒ ಎಂಎಸ್ ವೀಣಾ, ಬಿಇಒ ಧರ್ಮಶೆಟ್ಟಿ, ಪೊಲೀಸ್ ಇನ್ಸ್ಪೆಕ್ಟರ್ ಎಚ್ಪಿ ಶರತ್ ಕುಮಾರ್, ಪಿಎಸ್ಐ ಉಮೇಶ್, ಪಾಂಡುಪುರ ಪುರಸಭೆಯ ಮಾಜಿ ಸದಸ್ಯರುಗಳು, ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್, ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ರೈತ ಸಂಘದ ಮುಖಂಡರು, ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಪ್ರೌಢಶಾಲೆ ತಂಡದ ನಾಯಕ ಮೊಹಮ್ಮದ್ ಜಹೀದ್ ಹುಸೇನ್ ಇವರು ಕೂಡ ತಮ್ಮ ತಂಡದ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾರೆ. ಉಮೇಶ್ ಆರ್ಬಿ ಪಿಎಸ್ಐ ರವರು ಇವರು ತಮ್ಮ ತಂಡವನ್ನು ಮುಂದುವರಿಸುತ್ತಾ ಧ್ವಜಕ್ಕೆ ಮತ್ತು ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ತಂಡದೊಂದಿಗೆ ಧ್ವಜಕ್ಕೆ ಮತ್ತು ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ತಂಡದೊಂದಿಗೆ ಧ್ವಜಕ್ಕೆ ಮತ್ತು ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತು ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದಿತ್ಯ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೀಲಗಿರಿ ಶಾಲೆ ತಂಡದ ನಾಯಕಿ ಆಚರಿಸ್ತಾ ಇದ್ದಾರೆ. ಬಾಲಕಿಯರ ಪ್ರೌಢ 9ನೇ ತರಗತಿ ಇವರು ತಮ್ಮ ತಂಡದೊಂದಿಗೆ ಧ್ವಜಕ್ಕೆ ಮತ್ತು ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ತಂಡವನ್ನು ಮುಂದುವರಿಸುತ್ತಾ ಧ್ವಜಕ್ಕೆ ಮತ್ತು ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಶಾಂತಿನಗರ ತಂಡದ ನಾಯಕಿ ಶೋಭಾ ಇವರು ಕೂಡ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಕೂಡ ಧ್ವಜಕ್ಕೆ ಮತ್ತು ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಸ್ ಶಾಲೆ ತಂಡದ
ಸುದೀರ್ಘ ಹೋರಾಟದ ನಂತರ ಸ್ವಾತಂತ್ರ್ಯವನ್ನು ಪಡೆದುಕೊಂಡಂತ ನಾಡು ನಮ್ಮದು. ಬಹುಶಃ ಈ ಪೀಳಿಗೆಯ ಜನಾಂಗಕ್ಕೆ ಹೆಚ್ಚಿನ ಮನವರಿಕೆ ಆಗಬೇಕಿದೆ. ನಮ್ಮ ಪೂರ್ವಜರು ಪಟ್ಟಂತಹ ಶ್ರಮ, ಉಪವಾಸ ಸತ್ಯಾಗ್ರಹಗಳು, ಅನೇಕ ಹೋರಾಟಗಳ ಜೊತೆಗೆ ಅನೇಕರ ಪ್ರಾಣವನ್ನು ಬಲಿದಾನ ಮಾಡಿ ಸಿಕ್ಕಂತಹ ಸ್ವಾತಂತ್ರ್ಯ ನಮ್ಮದು. ತದನಂತರ ಈ ದೇಶವನ್ನು ನಾವು ಯಾವ ರೀತಿ ನಮಗೆ ನಾವು ಆಡಳಿತವನ್ನು ಕೊಟ್ಟಿಕೊಳ್ಳಬೇಕು ಎಂಬ ಉದ್ದೇಶದಿಂದ ರಚನೆಯಾದದ್ದು ಸಂವಿಧಾನ. ಡಾಕ್ಟರ್ BR ಅಂಬೇಡ್ಕರ್, TT ಕೃಷ್ಣಮಾಚಾರಿ, ರಾಜೇಂದ್ರ ಪ್ರಸಾದ್ ಮತ್ತಿತರ ನೂರಾರು ಗಣ್ಯರ ಶ್ರಮದಿಂದಾಗಿ ಈ ದೇಶ ತನ್ನ ಸಂವಿಧಾನವನ್ನು ಪಡೆದುಕೊಳ್ತು. ಸಂವಿಧಾನ ಬರಲಿಕ್ಕೆ ಮೂಲ ಕಾರಣವಾದದ್ದು ಸ್ವಾತಂತ್ರ್ಯ ಅನ್ನುವುದನ್ನು ನಾವು ಯಾರು ಕೂಡ ಮರೆಯಬಾರದು. ಸನ್ಮಾನ್ಯ ಶ್ರೀ ಮಹಾತ್ಮ ಗಾಂಧೀಜಿರವರು ಒಳಗೊಂಡಂತೆ ಅನೇಕ ಸರ್ದಾರ್ ವಲ್ಲಭಾಯ್ ಪಟೇಲರು, ಅನೇಕ ಪುಣ್ಯಾತ್ಮರ ಸ್ವಾತಂತ್ರ್ಯ ಹೋರಾಟದ ಫಲವಾಗಿ ನಂತರ ಸಂವಿಧಾನ ಸಿಕ್ತು. ಆ ಒಂದು ಸಂವಿಧಾನವನ್ನು 1950 ಜನವರಿ 26ರಂದ ನಾವು ಅರ್ಪಿಸಿಕೊಂಡಂತಹ ಸವಿ ನೆನಪಿಗಾಗಿ ಭಾರತ ಯಾರಿಗೂ ಗುಲಾಮ ಅಲ್ಲ, ಒಂದು ಸಾರ್ವಭೌಮ ರಾಷ್ಟ್ರ ಅಂತ ಹೆಮ್ಮೆಯಿಂದ ಹೇಳಿಕೊಂಡಂತಹ ಗಣರಾಜ್ಯ ದಿನದ ನೆನಪು ಈ ಗಣರಾಜ್ಯೋತ್ಸವ. ಹಾಗಾಗಿ ನಾವೆಲ್ಲರೂ ಭಾರತೀಯರಾಗಿರೋದಕ್ಕೆ ಹೆಮ್ಮೆ ಪಡೋಣ. ಸುಮಾರು 200ಕ್ಕೂ ಹೆಚ್ಚು ದೇಶಗಳಿರುವಂತಹ ಈ ಭೂಮಿ ಮೇಲೆ ಯಾವ್ದಾದ್ರು ಒಂದು ರಾಷ್ಟ್ರದಲ್ಲಿ 4 ಮತಗಳಿವೆ, 100 ಜಾತಿಗಳಿವೆ, 1000 ಭಾಷೆಗಳಿವೆ. ಅದೆಲ್ಲದರ ನಡುವೆನೂ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಕಂಡು ಎಲ್ಲರೂ ಅಣ್ಣ ತಮ್ಮದರಂತೆ ಬದುಕ್ತಾ ಇರುವಂತಹ ಯಾವ್ದಾದ್ರು ಒಂದು ಹೆಮ್ಮೆ ಪಡುವಂತ ದೇಶ ಇದ್ರೆ ಅದು ನಮ್ಮ ದೇಶ, ನಮ್ಮ ಭಾರತ ದೇಶ. ನಾವು ಆ ದೇಶ ಪ್ರೇಮವನ್ನು ಹೆಚ್ಚುಗೊಳಿಸಬೇಕಾಗಿದೆ. ಭಾರತೀಯರಾಗಿರೋದಕ್ಕೆ ನಾವು ಖಂಡಿತವಾಗಿಯೂ ಹೆಮ್ಮೆ ಪಡಬೇಕಾಗಿದೆ. ಅಮೆರಿಕ, ಜಪಾನ್ ಅಂತ ಅನೇಕ ರಾಷ್ಟ್ರಗಳು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿರಬಹುದು, ಆದರೆ ಮನುಷ್ಯನ ನಡುವಿನ ಪ್ರೀತಿಯಲ್ಲಿ ನಿಜವಾದ ಸಹೋದರತ್ವವನ್ನು ಕಾಪಾಡಿಕೊಳ್ತಾ ಇರುವ ದೇಶ ಅಂದ್ರೆ ಈ ಒಂದು ಸಂಸ್ಕೃತಿಗೆ, ಪರಂಪರೆಗೆ ಸಮನಾದ ದೇಶ ಭೂಮಿ ಮೇಲೆ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ದೇಶ, ನಮ್ಮ ಭಾರತ ದೇಶ. ಹಾಗಾಗಿ ದೇಶದಲ್ಲಿ ಹುಟ್ಟಿರೋದಕ್ಕೆ ನಾವೆಲ್ಲರೂ ಧನ್ಯರು ಅಂತ ಭಾವಿಸ್ಕೊಳ್ಳೋಣ. ಕೇವಲ ಧನ್ಯತ್ವವನ್ನ ಪಡೆದರೆ ಸಾಲದು, ನಾವು ಮೂಲಭೂತ ಹಕ್ಕುಗಳನ್ನ ಪಡೆದಂತೆ ನಾವು ಮೂಲಭೂತ ಕರ್ತವ್ಯಗಳನ್ನು ಕೂಡ ಪಾಲಿಸಬೇಕಾಗಿದೆ. ಭಾರತೀಯರಾಗಿ ಈ ದೇಶದ ಗಡಿಯನ್ನು ಕಾಯ್ತಾ 7 ಲಕ್ಷಕ್ಕೂ ಹೆಚ್ಚು ಸೈನಿಕರನ್ನು ನಾವು ನಡೆಸಬೇಕಾಗಿದೆ. 140 ಕೋಟಿ ಜನಸಂಖ್ಯೆಯ ಈ ದೇಶಕ್ಕೆ ಅನ್ನವನ್ನು ನೀಡ್ತಾ ಇರುವಂತಹ ರೈತ, ಕಾರ್ಮಿಕರು, ಶ್ರಮಿಕರು, ಎಲ್ಲ ವರ್ಗದ ಶ್ರಮಶೀಲರನ್ನು ನಾವು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕಾಗಿದೆ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಆಹಾರಕ್ಕೂ ತತ್ತರಿಸಿ ಬೇರೆ ದೇಶಗಳಿಗೆ ಅಂಗಲಾಯಿಸ್ತಾ ಇದ್ದಂತ ದೇಶ ಇವತ್ತು 315 ಮಿಲಿಯನ್ ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಆಹಾರ ಧಾನ್ಯವನ್ನು ಉತ್ಪತ್ತಿ ಮಾಡಿ ಬೇರೆ ಬೇರೆ ದೇಶಗಳಿಗೆ ನಾವು ಇವತ್ತು ಆಹಾರ ಧಾನ್ಯಗಳನ್ನ ರಫ್ತು ಮಾಡ್ತಾ ಇದ್ದು ಈ ದೇಶದ ಹೆಗ್ಗಳಿಕೆ. ಕರೋನಾದಂತಹ ಸಂದರ್ಭದಲ್ಲಿ 100 ರಾಷ್ಟ್ರಗಳಿಗೆ ಔಷಧಿಗಳನ್ನ ಸರಬರಾಜು ಮಾಡುವ ಮಟ್ಟಕ್ಕೆ ಬೆಳೆದಂತಹ ರಾಷ್ಟ್ರ ಈ ಭಾರತ ದೇಶ. ಈ ಭಾರತ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಒಂದು ಆರ್ಥಿಕತೆಯಾಗಿ ಹೊರಹೊಮ್ಮಿದ್ದು ಇನ್ನೇನು ಕೆಲವೇ ವರ್ಷಗಳಲ್ಲಿ ಇಡೀ ವಿಶ್ವದ 3ನೇ ಬಲಿಷ್ಠ ರಾಷ್ಟ್ರವಾಗುವಂತಹ ಭಾರತ ಹೆಜ್ಜೆಯನ್ನೇ ಇಡ್ತಾ ಇದೆ ಅನ್ನೋದು ನಮಗೆ ಹೆಮ್ಮೆಯ ವಿಚಾರ. ಪ್ರತಿಯೊಬ್ಬ ಭಾರತೀಯ ಹೆಮ್ಮೆ ಪಡುವಂತ ಒಂದು ದಿನ. ಈ ದಿನ ನಮ್ಮ ಮಹಾನ್ ರಾಷ್ಟ್ರ ಗಣರಾಜ್ಯೋತ್ಸವವನ್ನು ಆಚರಿಸುವಾಗ ಈ ದಿನಕ್ಕೆ ಕಾರಣರಾಗಿರುವಂತ ಮಹಾನ್ ನಾಯಕರು ತ್ಯಾಗ ಮತ್ತು ಹೋರಾಟಗಳನ್ನು ನಾವು ನೆನೆಸಿಕೊಳ್ಳಲೇಬೇಕಾಯಿತು. ನಮ್ಮ ದೇಶದ ಮಹಾನ್ ನಾಯಕರುಗಳಾದ ಮಹಾತ್ಮ ಗಾಂಧಿ ಅವರು, ಭಗತ್ ಸಿಂಗ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಚಂದ್ರಶೇಖರ್ ಆಜಾದ್ ಅವರು, ಲಾಲಾ ಲಜಪತ್ ರಾಯ್ ಮುಂತಾದ ಮಹಾನ್ ನಾಯಕರುಗಳು ಅವರು ಜೀವನವನ್ನೇ ತ್ಯಾಗ ಮಾಡಿ ನಮಗೆ ಒಂದು ಈ ಸ್ವಾತಂತ್ರ್ಯವನ್ನು ತರಿಸಿಕೊಟ್ಟು ಅದರ ನಂತರ ಏನು ಗಣರಾಜ್ಯೋತ್ಸವವಾಗಿ ನಾವು ಘೋಷಣೆ ಮಾಡ್ತಿದ್ವಿ ಅದು ಜನವರಿ 26ನೇ ತಾರೀಕು ಆಚರಣೆ ಮಾಡ್ತಾ ಬಂದಿದ್ದೀವಿ. ಈ ಶುಭ ಸಂದರ್ಭದಲ್ಲಿ ಇಂದು ನಿಮ್ಮನ್ನು ಉದ್ದೇಶಿಸಿ ಆ ಮಹಾನ್ ಕ್ರಾಂತಿಗಳಿಗೆ ನಾನು ಗೌರವ ಮತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸಲು ಇಷ್ಟಪಡ್ತೀನಿ. ಈ ನಮ್ಮ ಸಂವಿಧಾನವನ್ನು ಹುಟ್ಟಾಗಿಂತ ಸಂವಿಧಾನ ಶಿಲ್ಪಿಯವರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ದಿನ ನಾವು ಎಲ್ಲರೂ ನೆನೆಸ್ಕೊಳ್ಳೇಬೇಕಾದ್ರೆ ಅವರು ಬರೆದಂಥ ಸಂವಿಧಾನದಿಂದ ನಮ್ಮ ದೇಶ ಇಷ್ಟು ಉನ್ನತ ಮಟ್ಟಕ್ಕೆ ಒಂದು ಎಲ್ಲ ವರ್ಗದ ಜನರು ಸಮಾನತೆಯನ್ನು ಕಾಪಾಡಿ ನಾವು ಮುಂದಕ್ಕೆ ತಗೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ. ಅವ್ರು ಹೇಳಿದ್ರು, ಯಾವುದೇ ಸಮಾಜದ ಪ್ರಗತಿ
ಅದರ ದುರ್ಬಲ ವರ್ಗಗಳ ಪ್ರಗತಿ ಮೇಲೆ ಅವಲಂಬಿತವಾಗಿದೆ. ದುರ್ಬಲರು ಬಲಿಷ್ಠರಾದಾಗ ಇಡೀ ಸಮಾಜವು ಪ್ರಯೋಜನವನ್ನು ಪಡೆಯುತ್ತದೆ. ನಾವು ನಿಜವಾಗಿಯೂ ಜಗತ್ತನ್ನು ಬದಲಾಯಿಸುವ ಬಯಸಿದರೆ ಜಾತಿ, ಧರ್ಮ ಅಥವಾ ಯಾವುದೇ ಭೇದವಿಲ್ಲದೆ ಪ್ರತಿಯೊಬ್ಬರನ್ನು ಖಚಿತಪಡಿಸಿಕೊಳ್ಳಲು ನಾವು ಕೆಲಸ ಮಾಡಬೇಕು, ಸಮಾನ ಅವಕಾಶ ನೀಡಬೇಕಾಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಅದೇ ರೀತಿ ನಾವೆಲ್ಲ ಏನು ಕೆಳಮಟ್ಟದ ಜನರಿದ್ದಾರೆ ಅವರನ್ನ ಯಾವ ಥರ ಮೇಲ್ಗಡೆ ತರಬೇಕು ಅದ್ರ ಬಗ್ಗೆ ಅತಿ ಹೆಚ್ಚು ಗಮನ ನಾವು ಕೊಡಬೇಕಾಗ್ತದೆ. ಮಹಾತ್ಮ ಗಾಂಧಿಯವರು ಏನು ಹುಟ್ಟಾಕ್ತಿದ್ದಂತ ಏನು ಗ್ರಾಮ ಸ್ವರಾಜ್ಯದ ಒಂದು ಪರಿಕಲ್ಪನೆಯನ್ನು ನಾವು ಒಳಗೂಡಿಸ್ಕೊಳ್ಬೇಕಾಗ್ತದೆ. ಅವರು ಸ್ಥಳೀಯ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಯಾವ ತರ ನಮ್ಮ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡ್ಕೋಬೇಕು, ಏನು ಸ್ಥಳೀಯ ಸಂಪನ್ಮೂಲಗಳಿಸಿದ್ರೆ ಅದೆಲ್ಲ ನಮಗೆ ಬೇಕಾಗಿದ್ದಂತ ಅಸೆಟ್ ಅಂದ್ರೆ ಅದನ್ನ ಬಳಸಿ ನಾವು ಯಾವ ತರ ಸೌಲಭ್ಯಗಳನ್ನ ಸೃಷ್ಟಿ ಮಾಡ್ಕೋಬಹುದು, ಸ್ಥಳೀಯವಾಗಿ ಉತ್ಪನ್ನವಾಗಿರುವಂತಹ ಇಲ್ಲೇ ನಾವು ಬಳಸಬೇಕಾಗಿರುವಂತದ್ದು. ಈ ಒಂದು ಏನು ಆಸೆ ಇತ್ತು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ, ಇದನ್ನ ನನಸು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕಾಗಿ ನಿಮ್ಮಲ್ಲಿ ಕೊಳಕಲ್ಲಿ ಮನವಿ ಮಾಡ್ಕೊತೀನಿ. ಇನ್ನೂ ಬರೀ 10% ನಮ್ಮ ದೇಶದ ಪ್ರಗತಿ ಆಗಿದೆ, ಇನ್ನೂ 90% ಇನ್ನೂ ಆಗಬೇಕಾಗಿರುವಂಥದ್ದು ಅಂತ ಹೇಳಿದ್ರು. ಅದಕ್ಕೆ ನಾವು ಇನ್ನೂ 90% ಆಗಬೇಕಾಗಿರೋದ್ರಿಂದ ನಮ್ಮ ಏನು ಹಳ್ಳಿಗಳಿದೆ ಅದನ್ನ ನಮ್ಮ ಹೆಮ್ಮೆಯ ಊರು, ನಮ್ಮ ಊರು ನಮ್ಮ ಹೆಮ್ಮೆ ಅನ್ನೋ ನಿಟ್ಟಿನಲ್ಲಿ ನಾವು ಅದನ್ನ ಪರಿಸರ ಕಾಪಾಡೋದಾಗಲಿ ಅಥವಾ ನಮ್ಮ ಸ್ವಚ್ಛವಾಗಿ ಇಟ್ಕೊಳ್ಳೋದು, ನಮ್ಮ ಊರುಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಹಿಡಿದು ಅಲ್ಲೇ ಸ್ವಾವಲಂಬನೆಯ ಬದುಕಿನ ಕಟ್ಕೊಳ್ಳೋಕ್ಕೆ ಹಳ್ಳಿಗಳಲ್ಲಿ ಇದ್ದು ಸರ್ಕಾರಿ ಶಾಲೆಗಳಲ್ಲಿ ಸೇರಿಸೋದ್ರ ಮೂಲಕ ನಮ್ಮ ಊರುಗಳನ್ನ ನಾವು ಬೆಳೆಸ್ಕೋಬೇಕಾಗಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀನಿ. ಕೊನೆಯದಾಗಿ ನಾನು ಏನು ನಮ್ಮ ತಾಲೂಕಿಗೆ ಕೀರ್ತಿ ತಂದುಕೊಂಡಂತವ್ರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಈ ನಂಕೇಗೌಡರು ಅವರು ಮೂಲತಃ ಚಿಂಕುಳಿ ಗ್ರಾಮದವರು. ಅವರು ಬಂದು ಇಲ್ಲಿ ಪುಸ್ತಕದ ಮನೆಯನ್ನ ಸ್ಥಾಪಿಸಿ ಅವರು ಇಡೀ ಜೀವನದಾದ್ಯಂತ 20 ಲಕ್ಷಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಅವರು ಸಂಗ್ರಹಿಸಿ ಅದ್ರ ಜೊತೆಗೆ ವಿವಿಧ ಏನು ಕಾಯಿನ್ಗಳಾಗಿರ್ಬೋದು, ರೇರ್ ಆರ್ಟಿಫ್ಯಾಕ್ಟ್ಸ್ ಇರ್ಬೋದು, ಇದನ್ನೆಲ್ಲ ಕಲೆಕ್ಟ್ ಮಾಡಿ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಬೇಕು ಅಂತ ತುಂಬಾ ಕಷ್ಟಪಟ್ಟಿದ್ದಾರೆ. ಅವರಿಗೆ ಏನು ಪದ್ಮಶ್ರೀ ಪ್ರಶಸ್ತಿ ದೊರಕಿದೆ ನಮ್ಮೆಲ್ಲರಿಗೂ, ಚಿಂಕುಳಿ ಗ್ರಾಮಕ್ಕೆ ಮತ್ತೆ ನಮ್ಮ ತಾಲೂಕಿಗೆ ಮತ್ತೆ ನಮ್ಮ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದುಕೊಂಡರವ್ರನ್ನ ಅವ್ರಿಗೆ ಶುಭಾಶಯಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಏನು ಅಭಿಷೇಕ್ CN ಅವರು ಸಣ್ಣ ನಿಂಗರಾಜು, ಇವರು ಇದು ಮೊದಲನೇ ಸತಿ ನಮ್ಮ ಜಿಲ್ಲೆಯಲ್ಲಿ 7 ಚಿನ್ನದ ಪದಕ ಮತ್ತು 1 ಕ್ಯಾಶ್ ಪ್ರೈಸ್ ನ ತಗೊಂಡಿರುವಂತದ್ದು. MSc ಜಿಯಾಲಜಿ 7 ಚಿನ್ನದ ಪದಕ ತಗೊಂಡಿರುವಂತದ್ದು. ದಯವಿಟ್ಟು ಇಲ್ಲಿ ಮಕ್ಕಳಿದ್ದೀರಿ, ತಾವುಗಳೆಲ್ಲ ಅದ್ರ ಬಗ್ಗೆ ಅತಿ ಹೆಚ್ಚು ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಎಲ್ಲೇ ಹುಟ್ಟಿರ್ಲಿ ಆದ್ರೆ ನಮ್ಮ ಎಲ್ಲ ಅರ್ಹತೆಗಳಿದೆ, ನಾವು ಏನೇ ಮಾಡಬೇಕಾದ್ರೂ ಅದಕ್ಕೆ ನಮ್ಮ ಅರ್ಹತೆಗಳಿದೆ ಅಂತ ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಅಚೀವ್ ಮಾಡಬಹುದು. ಈ 2 ಉದಾಹರಣೆಗಳು ನಿಮ್ ಮುಂದೆ ಇದ್ದಾರೆ. ಅಂಕೇಗೌಡರು ಇದ್ದಾರೆ, ಅಭಿಷೇಕ್ ಅಂತವ್ರು. ಅಂಕೇಗೌಡರು ಶುರು ಮಾಡಿದ ದಶಕಗಳಿಂದ ಅವರು ಕಷ್ಟಪಡ್ಕೊಂಡು ಈ ಒಂದು ಪುಸ್ತಕದ ಮನೆಯನ್ನ ಬೆಳೆಸಿರುವಂತದ್ದು. ಅದಕ್ಕೆ ನಮ್ಮ ಮಕ್ಕಳಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಒಂದಂತೂ ನೀವು ಮನಸ್ಸಲ್ಲಿಟ್ಕೊಳ್ಳಿ, ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಯಾವುದೇ ರೀತಿ ನೀವು ಏನಾದ್ರು ಮೇಲ್ಗಡೆ ಬರಬೇಕು ಅಂತ ಹೇಳಿದ್ರೆ ಅದು ಏನೇ ಶಾರ್ಟ್ ಕಟ್ ತಗೊಳಕ್ಕಾಗಲ್ಲ. ನೀವು ಕಷ್ಟ ಪಡಲೇಬೇಕು, ಕಷ್ಟಪಟ್ಟೆ ಮೇಲ್ಗಡೆ ಬರಬೇಕು. ಇದನ್ನ ದಯವಿಟ್ಟು ಯಾರಾದ್ರೂ ಇಲ್ಲೇ ಏನೋ ಒಂದು ಮಾಡ್ಕೊಂಡ್ಬಿಡ್ತೀನಿ ಅಥವಾ ಇಲ್ಲೇ ಒಂದು ಆರ್ಥಿಕದಲ್ಲಿ ನಿಮಗೆ ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಅದು ಶಾಶ್ವತ ಅಲ್ಲ, ಅದು ತಾತ್ಕಾಲಿಕ. ಏನಿದ್ರು ನೀವು ಕಷ್ಟಪಟ್ಟು ದುಡಿರಿ, ಕಷ್ಟಪಟ್ಟು ಮೇಲ್ ಬನ್ನಿ, ಕಷ್ಟಪಟ್ಟು ಓದಿ, ಕಷ್ಟಪಟ್ಟು ಆಟ ಆಡಿ ಅಂತ ಹೇಳ್ತಾ ನಾನು ಇಲ್ಲಿ ಈ ಕಾರ್ಯಕ್ರಮನ ರೂಪಿಸಿರುವಂತಹ ಎಲ್ಲ ಅಧಿಕಾರಿ ವರ್ಗದವರು